ವೆರಿ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಶನಿವಾರ ನೋಡ್ರಿ, ಇವತ್ತು ರೊಟ್ಟಿ ಮಾಡಿದ್ದೀನಿ. ನೀನೇ ರೊಟ್ಟಿ ಮಾಡಿಲ್ಲ. ಬಿಸಿ ಬಿಸಿ ಇದು ರೊಟ್ಟಿ ಪಲ್ಯ ಊಟ ಮಾಡ್ತಿದ್ದಾರೆ. ಪಲ್ಯ ತೋರಿಸ್ರಿ. ಹೆಸ್ರು ಕಾಳು ಪಲ್ಯ ಮಾಡಿದ್ದೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಅಲ್ಲೆಲ್ಲ ಮಾಡಿದ್ದೀನಿ, ರೊಟ್ಟಿ ಮಾಡಿದ್ದೀನಿ ರೀ. ಸಾಯಂಕಾಲ ಏನಾದರೂ ನಾನು ಜಾಮೂನ್ ತೋರ್ಸೋಣ ಅನ್ಕೊಂಡೆ. ಜಾಮೂನ್ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ರು ಬೆಳಗ್ಗೆನೇ. ಇವಾಗ ಕೆಲಸದಿಂದ ಬಂದಿದ್ದೀನಿ. ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾರೋ ಒಬ್ರು ಹೇಳಿದರು ಆಂಜನೇಯಗೆ ಹೋಗು, ನಿಂಗೆ ಒಳ್ಳೇದಾಗುತ್ತೆ ಅಂತ. ಯಾರೋ ಒಬ್ಬರು ತಾತ ಹೇಳಿದರು. ಏನೋ ಅವ್ರೇನೋ ಒಂದು ದೇವ್ರ ರೂಪದಲ್ಲಿ ಬಂದು ಹೇಳಿರ್ಬೋದೇನೋ ಗೊತ್ತಿಲ್ಲ. ಸೊ ಇನ್ಮೇಲೆ ಮುಂಚೆ ಮದುವೆ ಮುಂಚೆ ವಾರ ವಾರ ಆಂಜನೇಯಗೆ ಹೋಗ್ತಿದ್ದೆ. ಅವ್ರೇನು ಹೇಳಿದರು, ಬೆಳಗ್ಗೆನೇ ಹೋಗ್ಬೇಕೇನಂತ ಕೇಳಿದೆ ನಾನು. ಅವ್ರು ಹೇಳಿದರು ಬೆಳಗ್ಗೆ ಏನಿಲ್ಲ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೋಗು ಅಂತ ಹೇಳಿದರು. ಆಮೇಲೆ ಏನಿಲ್ಲ, ನೀನು ನೀಟಾಗಿ ಏನು ಸ್ನಾನ ಮಾಡ್ಕೊಳಂಗೇನಿಲ್ಲ, ಮಾಮೂಲಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡಿರ್ತೀಯಲ್ಲ, ಕೆಲ್ಸಕ್ಕೆ ಹೋಗ್ಬಂದು ಕೈಕಾಲು ಮುಖ ತೊಳ್ಕೊಂಡು ಹೋಗು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಇನ್ಮೇಲೆ ಮದುವೆಗೆ ಮುಂಚೆನೂ ಹಾಗೆ ಹೋಗ್ತಿದ್ದೆ. ನಾನು ಸಾಯಂಕಾಲ ಎಲ್ಲ ಕೆಲಸದಿಂದ ಬಂದಮೇಲೆ ಎಲ್ಲ ಮಕ್ಳಿಗೆ ಹುಡುಗರು ಕರ್ಕೊಂಡು ಹೋಗ್ತಿದ್ದೆ. ಇವಾಗ ಹಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆಂಜನೇಯ ನಮ್ಗೆ ಯಾವುದೋ ಒಂದು ಒಳ್ಳೆ ದಾರಿ ತೋರಿಸ್ತಾನೆ ನಂಬಿಕೆ ನನಗೈತೆ. ಇವಾಗ ಬಟ್ಟೆ ಹೊಕ್ಕೊಂಬರ್ತೀನಿ. ಬಟ್ಟೆ ಒಂದು ಪಾತ್ರೆ ಗೀತ್ರೆ ತೊಳ್ಕೊಂಡು ಆನಂತರ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಏನಾದ್ರು ಅಡುಗೆ ಮಾಡ್ತೀನಿ. ಮತ್ತು ಸಾಯಂಕಾಲ ಮತ್ತೆ ಸಿಗ್ತೀನಿ ನಿಮಗೆ. ಸಾರಿ, ಬಟ್ಟೆನೂ ಒಗೆದು ಬಂದೆ ನೋಡ್ರಿ. ಪಾತ್ರೆನ ತೊಳ್ಕೊಂಡಿದ್ದೀನಿ. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಯಜಮಾನ್ರು ಚಹಾ ಮಾಡೋಂದ್ರೆ ಚಹಾ ಕೊಟ್ಬಿಟ್ಟು ನಾನು ಹೋಗ್ತೀನಿ. ಹುಡುಗರು ತೊಗೊಂಡು ಹೋಗ್ತೀನಿ. ಅವ್ರು ಆಮೇಲೆ ಬರ್ತಾರೆ. ಭಾಳ ಮಂದಿ ಬಂದ್ರಿ. ಮಳೆ ಬಂದೈತಿ, ಭಾಳ ಮಂದಿ ಇಲ್ಲ. ಗುಡಿ ಬಂದ್ರೆ ಏನೋ ಒಂಥರ ಸಮಾಧಾನ ಇಲ್ಲ. ಸಮಾಧಾನ. ಗುಡಿಗೆ ಹೋಗಿ ಬಂದ್ರಲ್ಲ, ಏನು ಅನ್ನಿಸ್ತು? ಆರಾಮ ಅನ್ನಿಸ್ತಾ? ಏನು ಅನ್ನಿಸ್ತು? ಎಲ್ಲ ಶಾಂತಿ ಆಗ್ಬಿಡಿತು. ಅದಕ್ಕೆ ಅಂತಾರ ಎಲ್ಲರೂ ಬಿಟ್ಟರು ದೇವ್ರ ಕೈ ಬಿಡಲ್ಲ ಅಂತ. ಒಂಥರ ದೇವ್ರಿಗೆ ಹೋದ್ರೆ ಒಂಥರ ಸಮಾಧಾನ ಅನಿಸ್ತೈತಿ. ಹೋಗಿ ಬಂದ್ರಿ. ಇವಾಗ ಜಸ್ಟ್ ಹೋಗಿ ಬಂದು ಇವಾಗ ಉಪ್ಪಿಟ್ಟು ಮಾಡ್ಬೇಕು ನೋಡ್ರಿ. ಎಷ್ಟು ಮನ್ಸಿಗೆ ಸಮಾಧಾನ ಅನಿಸ್ತಂದ್ರೆ, ಎಷ್ಟೋ ಒಂಥರ ಮನ್ಸಲ್ಲಿ ಕಿರಿಕಿರಿ ಅದು ಇದು ಇತ್ತು. ಇವಾಗ ಒಂದು ಶಾಂತ ಅನ್ನಿಸ್ತಾ ಇದೆ ಮನಸ್ಸು. ಇವ್ರಿಗೆ ಕೂಡ ಅಷ್ಟೇ ಹೋಗೋಣ ಅಂತ ಇದ್ರು. ಮನುಷ್ಯ ಶಾಂತ ಆಗಿಬಿಡೋದು. ಸಿಟ್ಟು ಕೋಪ ಯಾವುದೂ ಕೆಲಸಕ್ಕೆ ಬರಲ್ಲ. ಶಾಂತವಾಗಿ ಯೋಚನೆ ಮಾಡಿದ್ರೆ ಎಲ್ಲನೂ ಒಳ್ಳೆಯದಾಗುತ್ತೆ. ನಾನು ಇವ್ರಿಗೆ ಇದು ಒಂದೇ ಹೇಳೋದು, ಸಿಟ್ಟು ಕೋಪ ಯಾವುದೂ ನಮ್ಗೆ ಬರೋದಿಲ್ಲ. ಶಾಂತವಾಗಿ ಯೋಚನೆ ಮಾಡಿದ್ರೆ ನಮ್ಗೆ ದಾರಿ ನಮಗೆ ಸಿಗುತ್ತದು. ನೋಡಿರಿ, ದೇವಸ್ಥಾನದಿಂದ ಬಂದಮೇಲೆ ಉಪ್ಪಿಟ್ಟು ಮಾಡಿದೆ. ಊಟ ಮಾಡೋ ಟೈಮಲ್ಲಿ ನಾಷ್ಟ ಮಾಡ್ತಾಯಿದ್ದೀರಿ ನೋಡಿರಿ. ಅವ್ರಿಗೆ ಯಾಕೆ ಹೊಟ್ಟೆ ಎಲ್ಲ ಉಪ್ಪಿಟ್ಟು ಮಾಡಂದ್ರೆ ಉಪ್ಪಿಟ್ಟು ಮಾಡಿದ್ದೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಕೊಡ್ತಾ ಇಲ್ಲ. ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಹಾಕ್ತಾಯಿದ್ದೀರಾ. ನಿಮ್ಮ ಒಂದು ಲೈಕಿಂದ ನನಗೆ ಒಂದು ಒಳ್ಳೆ ದಾರಿ, ವಿಡಿಯೋ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಖುಷಿಯಾಗುತ್ತೆ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ.